ಫ್ರಾನ್ಸ್ ಪ್ರಧಾನಿಯ ವಿರುದ್ಧ ಟ್ರಂಪ್ ಕಿಡಿಕಾರಿದ್ದಾರೆ. ಫ್ರಾನ್ಸ್ ಪ್ರಧಾನಿ ಇಮ್ಯಾನ್ಯುಯಲ್ ವಿರುದ್ಧ ಟ್ರಂಪ್ ಕಿಡಿ. G7 ಸಭೆಯಿಂದ ಟ್ರಂಪ್ ಹೋದ್ರು ಅಂತ ಇಮ್ಯಾನ್ಯುಯಲ್ ಹೇಳಿದ್ದಕ್ಕೆ ಟ್ರಂಪ್ ಆಕ್ರೋಶ. ಕೆನಡಾದಿಂದ ಟ್ರಂಪ್ ವಾಷಿಂಗ್ಟನ್ ಡಿಸಿಗೆ ಹೋದ್ರು, ವಾಪಸ್ ತೆರಳಿ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದ್ದಾರೆ ಅಂತ ಇಮ್ಯಾನ್ಯುಯಲ್ ಹೇಳಿದ್ರು. ಇರಾನ್ ಇಸ್ರೇಲ್ ಇಬ್ಬರ ಜೊತೆ ಟ್ರಂಪ್ ಚರ್ಚಿಸ್ತಾ ಇದ್ದಾರೆ, ಹೀಗಂತ ಇಮ್ಯಾನ್ಯುಯಲ್ ಪುಕಾರು ಎಬ್ಬಿಸಿದ್ದಾರೆ. ಇದೆಲ್ಲವೂ ಶುದ್ಧ ಸುಳ್ಳು ಅಂತ ಡೊನಾಲ್ಡ್ ಟ್ರಂಪ್ ಗುಡುಗಿದ್ದಾರೆ. ಗರಂ ಆಗಿದ್ದಾರೆ ಇಮ್ಯಾನ್ಯುಯಲ್ ವಿರುದ್ಧ. ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸುವಂತಹ ಅಗತ್ಯನೇ ಇಲ್ಲ. ಇಮ್ಯಾನ್ಯುಯಲ್ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇದೆಲ್ಲವನ್ನ ಹೇಳ್ತಿರ್ತಾರೆ. ಇಮ್ಯಾನ್ಯುಯಲ್ ಯಾವಾಗಲೂ ತಪ್ಪು ಸಂದೇಶ ಕೊಡ್ತಾರೆ, ಹೀಗಂತ ಟ್ವೀಟ್ನಲ್ಲಿ ಇಮ್ಯಾನ್ಯುಯಲ್ ವಿರುದ್ಧ ಟ್ರಂಪ್ ಕಿಡಿ ನುಡಿ. ಫ್ರಾನ್ಸ್ ಪ್ರಧಾನಿಯ ವಿರುದ್ಧ ಡೊನಾಲ್ಡ್ ಟ್ರಂಪ್ ಕಿಡಿಕಾರಿದ್ದಾರೆ. ಹಾಗಿದ್ರೆ ಆ ಟ್ವೀಟ್ನಲ್ಲಿ ಏನಿದೆ? ಟ್ರಂಪ್ ಮಾಡಿರುವ ಟ್ವೀಟ್ ಇಲ್ಲಿದೆ ನೋಡಿ. ಫ್ರಾನ್ಸ್ ಪ್ರಧಾನಿ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಯಾವಾಗಲೂ ಪ್ರಚಾರದಲ್ಲಿ ಇರೋಕೆ ನೋಡ್ತಿರುತ್ತಾರೆ. ಇಂದು ಕೂಡ ತಪ್ಪಾಗಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕೆನಡಾದಲ್ಲಿನ G7 ಸಭೆಯಿಂದ ವಾಪಸ್ ಹೋಗಿದ್ದೇನಂತೆ. ವಾಷಿಂಗ್ಟನ್ ಡಿಸಿಗೆ ತೆರಳಿ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದೇನಂತೆ. ಇದು ಶುದ್ಧ ಸುಳ್ಳು. ಅವರಿಗೆ ಸರಿಯಾಗಿ ಗೊತ್ತಿಲ್ಲ. ನಾನ್ಯಾಕೆ ಇದಕ್ಕಾಗಿ ವಾಷಿಂಗ್ಟನ್ ಡಿಸಿಗೆ ಹೋಗಲಿ? ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸುವ ಅಗತ್ಯ ನನಗಿಲ್ಲ. ಇಮ್ಯಾನ್ಯುಯಲ್ ಯಾವಾಗಲೂ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇಂತಹ ತಪ್ಪು ಸಂದೇಶ ಕೊಡುತ್ತಿರುತ್ತಾರೆ, ಹೀಗೆ ತಿರುಚುತ್ತಾ ಬರುತ್ತಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈಗ ಸಂಪರ್ಕ ಇದ್ದಾರೆ. ಮಹೇಶ್, ಇರಾನ್ ಇಸ್ರೇಲ್ ನಡುವೆ ಕದನ ಬಹಳ ತೀವ್ರಗೊಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ G7 ಸಮಿಟ್ನಿಂದ ಅಲ್ಲಿಂದ ಸಭೆಯಿಂದ ಟ್ರಂಪ್ ಹೊರ ನಡೆದ್ರು ಅಂತ ಇಮ್ಯಾನ್ಯುಯಲ್ ಕೊಟ್ಟಂತಹ ಒಂದು ಹೇಳಿಕೆ ಏನಿದೆ, ಇದು ಬಹಳ ದೊಡ್ಡ ಚರ್ಚೆ ಕಾರಣ ಆಗಿದೆ. ಟ್ರಂಪ್ ಈಗ ಕಿಡಿಕಾರ್ತಾ ಇದ್ದಾರೆ. ಇಬ್ಬರ ನಡುವೆ ಎಲ್ಲವೂ ಸರಿ ಇಲ್ವಾ? ಏನ್ ನಡೀತು? ಇದು ಬಹಳ ದಿನಗಳವರೆಗೆ ಈ ಚರ್ಚೆ ಮುಂದುವರಿಯುವಂತಹ ಎಲ್ಲಾ ಸಾಧ್ಯತೆ ಕಂಡು ಬರ್ತಾ ಇದೆ ಅಂತ ನೋಡ್ತಾ ಹೋದ್ರೆ. ಪ್ರತಿಮಾ, ಖಂಡಿತ ಈಗಾಗಲೇ ಸಾಕಷ್ಟು ಏನು ತೀವ್ರ ಸ್ವರೂಪನ ಪಡೆದುಕೊಂಡಿರುವಂಥದ್ದು. ಪ್ರಮುಖವಾಗಿ ಇವತ್ತು ಇರಾನ್ ಮತ್ತು ಇಸ್ರೇಲ್ ಒಂದು ಕದನ ವಿರಾಮ ಘೋಷಣೆ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನೋದು ಕೂಡ ಏನೊಂದು ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದರೆ ಕೆನಡಾದಲ್ಲಿ ನಡೆಯುವಂಥ ಏನು ಈಗಾಗಲೇ ನಡೀತಾ ಇರುವಂಥ ಏನು G7 ಶೃಂಗಸಭೆಯಲ್ಲಿ ಒಂದು ಪ್ರಸ್ತಾಪ ಕೂಡ ಮಾಡಿರುವಂಥದ್ದು. ಅದರಲ್ಲೂ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಅವರು ಈಗಾಗಲೇ ಏನು ಟ್ರಂಪ್ ಈ ಒಂದು ಸಭೆಯಿಂದ ವಾಪಸ್ ಏನು ವಾಷಿಂಗ್ಟನ್ಗೆ ಹೋಗಿದ್ದಾರೆ, ಈ ನೆಲೆಯಲ್ಲಿ ಸಾಕಷ್ಟು ಒಂದು ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಮತ್ತು ಕದನ ವಿರಾಮ ಅವರೇ ಘೋಷಣೆ ಮಾಡ್ತಾರೆ. ಎರಡು ರಾಷ್ಟ್ರಗಳ ಮಧ್ಯೆ ಈಗ ಏನೊಂದು ಈ ಒಂದು ಕದನ ವಿರಾಮ ಘೋಷಣೆ ಮಧ್ಯಸ್ಥಿಕೆ ವಹಿಸ್ತಾರೆ ಅನ್ನೋದು ಕೂಡ ಅವ್ರ ಹೇಳಿಕೆ ಕೂಡ ನೀಡಿರುವಂಥದ್ದು. ಈ ನೆಲೆಯಲ್ಲಿ ಸಾಕಷ್ಟು ಒಂದು ವಿವಾದಕ್ಕೂ ಕೂಡ ಉಂಟಾಗಿರುವಂಥದ್ದು. ಈಗ ಟ್ರಂಪ್ ಇದಕ್ಕೆ ಏನೋ ವಿರುದ್ಧವಾಗಿ ಕಿಡಿಕಾರ್ತಾ ಇದ್ದಾರೆ. ನಾನು ಯಾಕೆ ಇದೆ ಮಧ್ಯಸ್ಥಿಕೆ ವಹಿಸಲಿ? ಯಾಕಂದರೆ ಇರಾನ್ ಬಂದು ಈಗಾಗಲೇ ಪರಮಾಣು ಶಸ್ತ್ರಾಸ್ತ್ರವನ್ನು ಏನು ಹೊಂದೋದಕ್ಕೆ ಪ್ರಯತ್ನ ಮಾಡಿತ್ತು. ಈಗ ಸಾಕಷ್ಟು ಒಂದು G7 ಏನು ಒಂದು ಶೃಂಗಸಭೆಯಲ್ಲಿ ಸಾಕಷ್ಟು ಒಂದು ನಾಯಕರು ಇದನ್ನು ವಿರೋಧ ಕೂಡ ವ್ಯಕ್ತಪಡಿಸಿದರು. ಇರಾನ್ ಸ್ವಯಂ ಪ್ರೇರಿತವಾಗಿ ಈ ಒಂದು ಅಣುಬಾಂಬನ್ನು ಹೊಂದೋದಕ್ಕೆ ಪ್ರಯತ್ನ ಮಾಡಿದ್ರೆ ಜಾಗತಿಕವಾಗಿ ಸಾಕಷ್ಟು ಸಮಸ್ಯೆ ಆಗುತ್ತೆ. ಈ ನೆಲೆಯಲ್ಲಿ ಇದಕ್ಕೆ ಸಾಕಷ್ಟು ವಿರೋಧ ಹೊಂದಂತ ಏನು ವ್ಯಕ್ತಪಡಿಸಿದ್ರು. ಈ ನೆಲೆಯಲ್ಲಿ ಈಗ ಸದ್ಯ ಏನು ಟ್ರಂಪ್ ಕೂಡ ಇದಕ್ಕೆ ಕಿಡಿಕಾರಿದ್ದಾರೆ. ಫ್ರಾನ್ಸ್ ಅವರು ಅಂದ್ರೆ ಈಗ ಈ ಇರಾನ್ ಪರವಾಗಿ ಯಾಕೆ ಇಷ್ಟೊಂದು ಸಾಫ್ಟ್ ಕಾರ್ನರ್ ಹೊಂದಿದ್ದಾರೆ ಅಂತ ಕೂಡ ಈಗ ಟ್ರಂಪ್ ಕಿಡಿಕಾರ್ತಾ ಇದ್ರೆ, ನಾನು ಯಾವುದೇ ಒಂದು ಸಭೆ ಇಲ್ಲಿಂದ ಹೋಗಿಲ್ಲ, ಸಭೆಯಲ್ಲೂ ಕೂಡ ಭಾಗವಹಿಸಿದ್ದೇನೆ, ನಿನ್ನೆಯಿಂದ ಸಾಕಷ್ಟು ಒಂದು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದೀನಿ ಅಂತ ಕೂಡ ಟ್ರಂಪ್ ವಾದ ಮಾಡ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಮಹೇಶ್ ತಮ್ಮ ಮಾಹಿತಿಗೆ.